ವೀಕ್ಷಕರೇ, ಗಂಡು ಹೆಣ್ಣು ಮತ್ತು ಥರ್ಡ್ ಜೆಂಡರ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ. ಆದರೆ ಗೇ ಅಂದ್ರೆ ಯಾರು, ಲೆಸ್ಬಿಯನ್ ಅಂದ್ರೆ ಯಾರು, ಬೈಸೆಕ್ಷುವಲ್ ಅಂದ್ರೆ ಏನು ಹಾಗೂ ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಮಾಡುವ ಉದ್ದೇಶ ಎಜುಕೇಶನಲ್ ಪರ್ಪಸ್ ಆಗಿರೋದ್ರಿಂದ ಮಾಹಿತಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವೀಕ್ಷಕರೇ, ಪ್ರಪಂಚದಲ್ಲಿ ಇರೋದು ಕೇವಲ ಎರಡೇ ಜಾತಿ, ಒಂದು ಗಂಡು ಇನ್ನೊಂದು ಹೆಣ್ಣು. ಹೆಣ್ಣನ್ನ ನೋಡಿದರೆ ಗಂಡಿಗೆ ಅಟ್ರಾಕ್ಟ್ ಆಗುತ್ತೆ, ಗಂಡನ್ನ ನೋಡಿದರೆ ಹೆಣ್ಣಿಗೆ ಅಟ್ರಾಕ್ಟ್ ಆಗುತ್ತೆ. ಇದು ಪ್ರಕೃತಿಯ ನಿಯಮ. ಆದರೆ ಈ ಆಧುನಿಕ ಯುಗದಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ಎರಡು ವಿಧ ಇದೆ. ಒಂದು ಹೆಟಿರೋಸೆಕ್ಸುಯಲ್, ಎರಡು ಹೋಮೋಸೆಕ್ಸುಯಲ್. ಹೆಟೆರೋಸೆಕ್ಸುಯಲ್ ಅಂದ್ರೆ ಭೂಮಿಯ ಮೇಲಿರುವ ಮೋಸ್ಟ್ ಪಾಪ್ಯುಲೇಷನ್ ಈ ಕ್ಯಾಟಗರಿಗೆ ಸೇರ್ತಾರೆ. ಈ ಕ್ಯಾಟಗರಿಯಲ್ಲಿ ಮೇಲ್ ಫೀಮೇಲ್ಗೆ ಅಟ್ರಾಕ್ಟ್ ಆಗೋದು, ಫೀಮೇಲ್ ಮೇಲ್ಗೆ ಅಟ್ರಾಕ್ಟ್ ಆಗೋದು ಆಗಿರುತ್ತೆ. ಇದು ಕಾಮನ್. ಇನ್ನು ಎರಡನೆಯದು ಹೋಮೋಸೆಕ್ಸುಯಲ್. ಇಡೀ ಪ್ರಪಂಚದಲ್ಲೇ ಈ ಕ್ಯಾಟಗರಿಗೆ ಸೇರಿದವರು 5-8% ಇರಬಹುದು. ಹೋಮೋಸೆಕ್ಸುಯಲ್ ಅಂದ್ರೆ ಏನೇನೋ ಅನ್ಕೋಬೇಡಿ, ಈ ವಿಡಿಯೋದಲ್ಲಿ ಇದೇ ಮುಖ್ಯವಾದ ವಿಷಯ. ಈ ಕ್ಯಾಟಗರಿಯಲ್ಲಿ ಸೇಮ್ ಜೆಂಡರ್ಗೆ ಅಟ್ರಾಕ್ಟ್ ಆಗ್ತಾರೆ. ಅಂದ್ರೆ ಮೇಲ್ಗೆ ಮತ್ತು ಫೀಮೇಲ್ಗೆ ಅಟ್ರಾಕ್ಟ್ ಆಗ್ತಾರೆ. ಇದರಲ್ಲಿ ಕೆಲವು ವಿಧಗಳು ಇದೆ. 1 ಲೆಸ್ಬಿಯನ್, 2 ಗೇ, 3 ಬೈಸೆಕ್ಷುವಲ್, 4 ಟ್ರಾನ್ಸ್ಜೆಂಡರ್, 5 ಇಂಟರ್ಸೆಕ್ಷುವಲ್. ಈಗ ಪ್ರತಿಯೊಂದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಮೊದಲನೆಯದು ಲೆಸ್ಬಿಯನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಅಟ್ರಾಕ್ಟ್ ಆಗ್ತಾಳೆ. ಜನರಲ್ ಆಗಿ ಹೆಣ್ಣಿಗೆ ಗಂಡಿನ ಮೇಲೆ ಅಟ್ರಾಕ್ಟ್ ಆಗ್ಬೇಕು, ಆದ್ರೆ ಇಲ್ಲಿ ಹೆಣ್ಣು ಹೆಣ್ಣಿಗೆ ಅಟ್ರಾಕ್ಟ್ ಆಗ್ತಾಳೆ. ಇದನ್ನ ಮೆಂಟಲ್ ಸ್ಟೆಬಿಲಿಟಿ ಡಿಸಾರ್ಡರ್ ಅಂತ ಹೇಳ್ಬೋದು. ಎರಡನೆಯದು ಗೇ. ಇದರಲ್ಲಿ ಒಬ್ಬ ಮೇಲ್ ಇನ್ನೊಬ್ಬ ಮೇಲ್ಗೆ ಅಟ್ರಾಕ್ಟ್ ಆಗ್ತಾನೆ. ನಾರ್ಮಲ್ ಆಗಿ ಮೇಲ್ ಫೀಮೇಲ್ಗೆ ಅಟ್ರಾಕ್ಟ್ ಆಗ್ಬೇಕು, ಆದರೆ ಇಲ್ಲಿ ಮೇಲ್ಗೆ ಅಟ್ರಾಕ್ಟ್ ಆಗ್ತಾನೆ. ಇವರು ಫೀಮೇಲ್ ಮೇಲೆ ಅಟ್ರಾಕ್ಟ್ ಆಗಲ್ಲ, ಆ ಫೀಲಿಂಗೇ ಬರೋದಿಲ್ಲ. ಕೇವಲ ಹುಡುಗರ ಮೇಲೆ ಅಟ್ರಾಕ್ಟ್ ಆಗ್ತಾರೆ. ಇವರಿಗೂ ಕೂಡ ಮೆಂಟಲ್ ಡಿಸಾರ್ಡರ್ ಪ್ರಾಬ್ಲಮ್ ಇರುತ್ತೆ. ಮೂರನೇದು ಬೈಸೆಕ್ಷುಯಲ್. ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಮೇಲ್ ಫೀಮೇಲ್ಗೂ ಅಟ್ರಾಕ್ಟ್ ಆಗ್ತಾನೆ, ಮೇಲ್ಗೂ ಅಟ್ರಾಕ್ಟ್ ಆಗ್ತಾನೆ. ಸೇಮ್ ಇದೇ ರೀತಿ ಬೈಸೆಕ್ಷುಯಲ್ ಹುಡುಗಿಯೂ ಕೂಡ ಒಬ್ಬ ಹುಡುಗನ ಮೇಲೂ ಅಟ್ರಾಕ್ಟ್ ಆಗ್ತಾಳೆ, ಅದೇ ರೀತಿ ಹುಡುಗಿಯ ಮೇಲೂ ಅಟ್ರಾಕ್ಟ್ ಆಗ್ತಾಳೆ. ಇವರಿಗೆ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಯಾವುದೇ ಚೇಂಜ್ ಇರೋದಿಲ್ಲ, ಕೇವಲ ಮೆಂಟಲ್ ಕಂಡೀಷನ್ ಅಲ್ಲಿ ಮಾತ್ರ ಚೇಂಜ್ ಆಗಿರುತ್ತೆ. ನಾಲ್ಕನೇದು ಟ್ರಾನ್ಸ್ಜೆಂಡರ್. ಇವರಿಗೆ ದೇಹದಲ್ಲಿ ಬದಲಾವಣೆಗಳು ಕಾಣಿಸುತ್ತೆ. ಮೇಲೆ ನೋಡಿದ 3 ಕ್ಯಾಟಗರಿಯಲ್ಲಿ ಕೇವಲ ಮೆಂಟಲ್ ಡಿಸಾರ್ಡರ್ ಇರುತ್ತೆ, ಆದರೆ ಇವರಲ್ಲಿ ಫಿಸಿಕಲ್ ಡಿಸಾರ್ಡರ್ ಕಾರಣದಿಂದ ರೀಪ್ರೊಡಕ್ಟಿವ್ ಆರ್ಗನ್ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಅಂದ್ರೆ ಇವರು ಯಾರನ್ನಾದರೂ ಮದುವೆ ಆದ್ರೆ ಮಕ್ಕಳು ಹುಟ್ಟೋದಿಲ್ಲ. ಇವರನ್ನು ನಮ್ಮ ಸಮಾಜದಲ್ಲಿ ಚಕ್ಕ, ಹಿಜಿರ, ಶಿವಶಕ್ತಿ ಹೀಗೆ ನಾನಾ ಹೆಸರಿನಿಂದ ಕರೀತಾರೆ. ಇವರ್ಯಾರು ಬೇಕು ಅಂತ ಈ ರೀತಿ ಮಾಡಿಕೊಂಡಿರೋದಿಲ್ಲ. ಹುಟ್ಟಿದ ನಂತರ ಅವರ ದೇಹದಲ್ಲಾಗಿರುವ ಆರ್ಗನ್ ಇಂಬ್ಯಾಲೆನ್ಸ್ ಅಷ್ಟೇ, ಹಾಗಾಗಿ ಇವರಿಗೂ ರೆಸ್ಪೆಕ್ಟ್ ಮಾಡಿ. ಇನ್ನು 5ನೇದು ಇಂಟರ್ಸೆಕ್ಸುಯಲ್. ಅಂದ್ರೆ ಒಬ್ಬರಲ್ಲೇ ಗಂಡು ಮತ್ತು ಹೆಣ್ಣು 2 ರೀಪ್ರೊಡಕ್ಟಿವ್ ಆರ್ಗನ್ಸ್ ಗಳು ಇರುತ್ತೆ. ಇವರು ಮೇಲ್ಗೂ ಅಟ್ರಾಕ್ಟ್ ಆಗ್ತಾರೆ, ಫೀಮೇಲ್ಗೂ ಅಟ್ರಾಕ್ಟ್ ಆಗ್ತಾರೆ. ಯಾಕೆ ಅಂದ್ರೆ ಇವರಲ್ಲಿ 2 ರೀತಿಯ ಆರ್ಗನ್ಸ್ ಇರುತ್ತೆ. ಇನ್ನು ಟಾಮ್ ಬಾಯ್ ಟಾಮ್ ಗರ್ಲ್ ಕ್ಯಾಟಗರಿ ಕೂಡ ಇದೆ. ಅಂದ್ರೆ ಹುಡುಗ ಹುಡುಗಿಯ ರೀತಿ ರೆಡಿಯಾಗಲು ಇಷ್ಟಪಡ್ತಾನೆ, ಹುಡುಗಿ ಹುಡುಗನ ರೀತಿ ಕಾಣಲು ಇಷ್ಟಪಡ್ತಾಳೆ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ.